ಇನ್ನು ರಾಜ್ಯಪಾಲರ ಭಾಷಣದಲ್ಲಿರೋದು ಸುಳ್ಳಿನ ಕಂತೆ. ರಾಜ್ಯಪಾಲರ ಮೂಲಕ ಸರ್ಕಾರ ತನ್ನ ಸಾಧನೆಗಳ ಬಗ್ಗೆ ಸುಳ್ಳು ಹೇಳಿಸಿದೆ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ಸಾಲದ ಸುಳಿಗೆ ಸಿಲುಕಿದೆ, ಕುಡಿಯುವ ನೀರು, ವಿದ್ಯುತ್ ತೊಂದರೆ ಇದೆ. ಇಷ್ಟಾದ್ರೂ ಸರ್ಕಾರ ಪುಂಕಾನುಪುಂಕ ಸುಳ್ಳು ಹೇಳಿಸಿದೆ ಅಂತ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಮಾತನಾಡಿ, ರಾಜ್ಯಪಾಲರು ಈ ಭಾಷಣ ಮಾಡಿದ್ದೆ ರಾಜ್ಯಕ್ಕೆ ಅವಮಾನ ಅಂದ್ರು. ಸಂಪೂರ್ಣವಾಗಿ ವಿಫಲ ಆಗಿದೆ, ಹೆಣ್ಮಕ್ಳ ರಕ್ಷಣೆ ಕೊಡೋದ್ರಲ್ಲಿ ಅಂತ ಹೇಳಿದ್ದಾರೆ. ಅವ್ರ ಮಂತ್ರಿಮಂಡಲದ ಸದಸ್ಯರೇ ಹೇಳಿರೋದು. ಇಲ್ಲಿ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ, ಹಣಕಾಸಿನ ಪರಿಸ್ಥಿತಿ ಬಹಳ ಸುಭದ್ರವಾಗಿದೆ ಅಂತ ಹೇಳ್ತಾರೆ. ಇವತ್ತು ಸಾಲದ ಭಾರ ರಾಜ್ಯದ ಮೇಲೆ 1,20,000 ಕೋಟಿ ರೂಪಾಯಿ ಇದೆ. ಬರಗಾಲ ಚೆನ್ನಾಗಿ ಎದುರಿಸಿದ್ದೀವಿ ಅಂತ ಬರೆದವ್ರೆ. ಕುಡಿಯಕ್ಕೆ ನೀರಿಲ್ಲ ಇವತ್ತು ಹಳ್ಳಿಗಾಡಿನಲ್ಲಿ. ಬರೀ ಈ ಇಡೀ ರಾಜ್ಯಪಾಲರು ಇದು ಕೊನೆ ಇದಲ್ಲ, ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಬರೀ ಸುಳ್ಳುಗಳನ್ನು ಹೇಳಿಸಿದ್ದಾರೆ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳು. ಅದರಿಂದ ಇವರ ಸಾಧನೆ ಏನೂ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಏನೇನು ಅವರು ಸಾಧನೆಗಳನ್ನು ಕ್ಲೇಮ್ ಮಾಡಿದ್ದಾವೆ ಅವೆಲ್ಲರೂ ಕೂಡ ಅಂಕಿಅಂಶಗಳ ಸಮೇತ ನೀವು ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತೇಳಿ ಅಸೆಂಬ್ಲಿನಲ್ಲಿ ಹೇಳ್ತೇವೆ. ರಾಜ್ಯಪಾಲರು ಈ ಭಾಷಣಕ್ಕೆ ಒಪ್ಪಿರೋದೇ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಅವಮಾನ. ಬಹುಮತವನ್ನ ಕಳ್ಕೊಂಡಂತ ಒಂದು ಸರ್ಕಾರ ರಾಜ್ಯಪಾಲರ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಮತದಾರರಿಗೆ, ರಾಜ್ಯದ ಸಂವಿಧಾನಕ್ಕೆ ಒಂದು ದೊಡ್ಡ ಅವಮಾನ. ಮತ್ತು ರಾಜ್ಯಪಾಲರ ಕೈಲಿ ಈ ಸರ್ಕಾರ ಬರೀ ಸುಳ್ಳನ್ನ ಹೇಳಿಸಿದೆ.